ಸೂರ್ಯ ಚಂದ್ರಾದಿಗಳ ಮೇಲೆ ಅಣಿಯನ್ನ ಇಟ್ಟು ಕಾಲಚಕ್ರವನ್ನೇ ಸಾಕ್ಷಿಯಾಗಿಟ್ಟುಕೊಂಡು ಮತ್ತವನ್ನ ಮಾಡಿಬಿಟ್ಟು ದೇವ ಆ ಮತ್ತಕ್ಕೆ ಮುಂದೇನು ಬಂದಿ ದೇವ ವಿಕ್ರಮ. ಅದಕ್ಕೆ ಹೇಳಿದ್ರು ಸೂರ್ಯ ಚಂದ್ರಾದಿಗಳಿಗೂ ಕಲಿಯುಗದಲ್ಲಿ ಆ ಎರಡು ಕಡೆಗಳಲ್ಲಿ ಇರುವುದರ ಮೂಲಕ ನನ್ನನ್ನು ಬಳಸಿಕೊಳ್ಳುವುದಕ್ಕೆ ಸಾಧ್ಯ ಅಂತ. ವಿಕ್ರಮ, ಈ ಪ್ರಸಂಗದಲ್ಲಿ ನೀನು ಆ ರೀತಿಯಾಗಿ ತಲೆಕೆಡಿಸಿಕೊಳ್ಳಬೇಕಾಗುತ್ತಿಲ್ಲ. ಈ ಪ್ರಸಂಗದ ಒಡೆತನ ನಿನ್ನದ್ದು, ಒಕ್ಕಲುತನ ನನ್ನದ್ದು. ಅಂದ್ರೆ ದೇವರನ್ನ ಕೇಟ ಮಾನವ ನೀನು, ಅದಕ್ಕಿಂತ ಮೊದಲಿಗಿಂತಲೂ ಹೊಳಪಾಗಿರುವಂತಹ ದೇಹ ಮತ್ತೆ ಚೈತನ್ಯವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ದೇಹವನ್ನ ನಿನಗೆ ಕಲಿಸ್ತಾ ಇದ್ದೇನೆ. ನಿನ್ನ ರಾಜ್ಯವನ್ನ ಮುಂದುವರಿಸಲು ದೇವರಿಂದ ಆಶೀರ್ವಾದವನ್ನ ಪಡೆದುಕೊಂಡೆ, ಅಂತೆ ದೇವರಿಗಿಂತ ಮಾನವಯುಕ್ತ ವಿರುದ್ಧವನ್ನ ಪಡೆದುಕೊಂಡೆ. ಹಣ ಮಾಡುವ ಹಾಗಿಲ್ಲ. ಚೈತನ್ಯವನ್ನ ತುಂಬಿದಂತ ನಾನು ಪದ್ಮಾವತಿಯನ್ನ ಯುವ ರೂಪದಲ್ಲಿ ಯುವವನ್ನು ಮಾಡಿಕೊಂಡು ಅದಕ್ಕೂ ಬೇಗ ನನ್ನ ಪುರವನ್ನು ಸೇರಬೇಕಾಗಿದೆ. ಯಾರಲ್ಲಿ ಪದ್ಮಾವತಿ ಈ ಪದಗಳ ರಾಗವನ್ನ ಹಾಡಿದಂತ ವ್ಯಕ್ತಿಯು ನಾನಾಗಿದ್ದೇನೆ. ಆದ್ದರಿಂದ ಆ ಮಹಾಮಹಿಮನ ಅಂತ ಗಣೇಶ್ವರನ ಕಾರಣದಿಂದ ಇದನ್ನ ಪದ್ಧತಿ ಪ್ರಕಾರವಾಗಿ ಯೋಗವಾಗ್ತಾ ಇದ್ದೇನೆ. ಆದಷ್ಟು ಬೇಗ ನಮ್ಮ ಪುರವನ್ನು ಸೇರಬೇಕಾಗಿದೆ. ತಡ ಮಾಡುವ ಹಾಗಿಲ್ಲ. ಹೊರಡೋಣ.